Hello everyone, I am Santosh. Today we are going to discuss the next important part in artificial intelligence, that is about A star algorithm. A star algorithm ಅಂದ್ರೆ ಇದು ಒಂದು ಸಿಂಪಲ್ ಪಾತ್ ಫೈಂಡಿಂಗ್ ಅಲ್ಗೋರಿದಮ್. ಇದು ಒಂದು ಶಾರ್ಟೆಸ್ಟ್ ವೇ ಅನ್ನ ಕಂಡು ಹಿಡಿಯೋಕೆ ಯೂಸ್ ಮಾಡುವಂತ ಅಲ್ಗೋರಿದಮ್. ದೇರ್ ಆರ್ ಮೆನಿ ಅಲ್ಗೋರಿದಮ್ಸ್, ಸಾಕಷ್ಟು ಅಲ್ಗೋರಿದಮ್ಸ್ ಇದಾವೆ, ಬಟ್ ದಿಸ್ ಈಸ್ ದ ಸ್ಮಾರ್ಟೆಸ್ಟ್ ಅಲ್ಗೋರಿದಮ್ ವಿಚ್ ಪ್ರೊವೈಡ್ಸ್ ಅಸ್ ದಿ ಶಾರ್ಟೆಸ್ಟ್ ವೇ ಅಂತ ಹೇಳ್ತಾರೆ. ಲೆಟ್ ಅಸ್ ರೈಟ್ about it. The A star algorithm. The A star algorithm is a path-finding algorithm. Is a path-finding algorithm used to find the shortest way from a starting point to a goal and ಯೂಶುವಲಿ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮ್ಯಾಪ್ ಅಪ್ಲಿಕೇಶನ್ ಅಲ್ಲಿ ಮತ್ತು ಗೇಮ್ಸ್ ಮತ್ತು ರೋಬೋಟಿಕ್ಸ್ ನಲ್ಲಿ ಯೂಸ್ ಮಾಡ್ತಾರೆ ಟು ಫೈಂಡ್ ದಿ ಶಾರ್ಟೆಸ್ಟ್ ಪಾತ್. ಬೇರೆ ಅಲ್ಗೋರಿದಮ್ಗಿಂತ ಇದು very important and very smarter algorithm which uses brains. ಇದು brains ಯೂಸ್ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಲೆಟ್ ಅಸ್ ಸಿ ವಾಟ್ ಈಸ್ ದಟ್ ಬ್ರೈನ್. ಆಕ್ಚುಲಿ ಅದು ಬ್ರೈನ್ ಯೂಸ್ ಮಾಡುತ್ತೆ ಅಂದ್ರೆ ಏನು ಅಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ maps, games and robotics ಅಲ್ಲಿ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡು ಹಿಡಿಯೋಕೆ ಯೂಸ್ ಮಾಡ್ತಾರೆ. ಓಕೆ, ಇಮ್ಯಾಜಿನ್ ಯು ಆರ್ ಟ್ರೈಂಗ್ ಟು ಫೈಂಡ್ ದಿ ಶಾರ್ಟೆಸ್ಟ್ ಪಾತ್ ಫ್ರಮ್ ಯುವರ್ ಹೋಮ್ ಟು ಎ ಶಾಪ್ ಆನ್ ಎ ಮ್ಯಾಪ್. ನೀವು ನಿಮ್ಮ ಮನೆಯಿಂದ ಒಂದು ಶಾಪ್ಗೆ ಮೂವ್ ಆಗ್ತಾ ಇದ್ದೀರಿ ಮ್ಯಾಪ್ ಯೂಸ್ ಮಾಡಿಕೊಂಡು. ಅವಾಗ ವಾಟ್ ಯು ವಾಂಟ್ ಟು ಡೂ, ಯು ಡೋಂಟ್ ವಾಂಟ್ ಟು ವಾಕ್ ರ್ಯಾಂಡಮ್ಲಿ. ನೀವು ರ್ಯಾಂಡಮ್ ಆಗಿ ಮೂವ್ ಆಗಕ್ಕೆ ಇಷ್ಟಪಡೋದಿಲ್ಲ. ಯು ವಾಂಟ್ ಎ ಸ್ಮಾರ್ಟೆಸ್ಟ್ ವೇ ದಟ್ ಗೆಟ್ಸ್ ಯು ದೇರ್ ಕ್ವಿಕ್ಲಿ. ಆದಷ್ಟು ನಾನು ಫಾಸ್ಟ್ ಆಗಿ ಆ ಡೆಸ್ಟಿನೇಷನ್ಗೆ ಮೂವ್ ಆಗಬೇಕು ಅನ್ನೋದೇ ಯುವರ್ ಥಾಟ್. ಓಕೆ, like that A star algorithm provides you the shortest and smartest path where you can reach the destination very quickly. That's why it is called as, it has the A star algorithm uses brains anta avaru ಹೇಳ್ತಾರೆ. Okay, unlike other techniques, other algorithms, they say this A star algorithm has brains. Okay, well, right, unlike other traversal techniques, they say, means the developers say, A star algorithm has brains. ಇಟ್ ಹ್ಯಾಸ್ ಬ್ರೇನ್ಸ್ ಅಂತ ಅವ್ರು ಹೇಳ್ತಾರೆ. ವಾಟ್ ಇಟ್ ಮೀನ್ಸ್, ಅದ ಅರ್ಥ ಏನು? ವಾಟ್ ಇಟ್ ಮೀನ್ಸ್ ಈಸ್ ಇಟ್ ಈಸ್ ರಿಯಲಿ ಎ ಸ್ಮಾರ್ಟ್ ಅಲ್ಗೋರಿದಮ್. ಇಟ್ ಈಸ್ ರಿಯಲಿ ಎ ಸ್ಮಾರ್ಟ್ ಅಲ್ಗೋರಿದಮ್ which separates it from other algorithms, ಅಂದ್ರೆ there are so many ಟ್ರಾವರ್ಸಲ್ ಅಲ್ಗೋರಿದಮ್, ಸಾಕಷ್ಟು ಟ್ರಾವರ್ಸಲ್ ಶಾರ್ಟೆಸ್ಟ್ ಪಾತ್ ಕಂಡುಹಿಡಿಯುವಂತ ಅಲ್ಗೋರಿದಮ್ಸ್ ಆಲ್ರೆಡಿ ಇದಾವೆ. ಅಂದ್ರೂ ಕೂಡ ದಿಸ್ ಈಸ್ ದ ವೆರಿ ಸ್ಮಾರ್ಟೆಸ್ಟ್ ಅಲ್ಗೋರಿದಮ್ ಅಂತ ಹೇಳ್ತಾರೆ ಬಿಕಾಸ್ ಇಟ್ ಯೂಸಸ್ ಬ್ರೇನ್ಸ್ ಅಂದ್ರೆ ಏನು? ಇಟ್ ಯೂಸಸ್ ಎ ಫಾರ್ಮುಲಾ ಟು ಫೈಂಡ್ ದಿ ಶಾರ್ಟೆಸ್ಟ್ ಪಾತ್. ಇಟ್ ಈಸ್ ಎ ಹ್ಯೂರಿಸ್ಟಿಕ್ ಅಲ್ಗೋರಿದಮ್. ಇದು ಒಂದು ಹ್ಯೂರಿಸ್ಟಿಕ್ ಅಲ್ಗೋರಿದಮ್ ಮೀನ್ಸ್ ಇಟ್ ಯೂಸಸ್ ಸಮ್ ಇನ್ಫಾರ್ಮೇಶನ್ ಟು ಫೈಂಡ್ ದಿ ಸ್ಮಾರ್ಟೆಸ್ಟ್ ಪಾತ್. ಅಂಡ್ ಮೆನಿ ಗೇಮ್ಸ್ ಅಂಡ್ ವೆಬ್ ಬೇಸ್ಡ್ ಮ್ಯಾಪ್ಸ್ ಯೂಸ್ ದಿಸ್ ಅಲ್ಗೋರಿದಮ್. ಸಾಕಷ್ಟು ಗೇಮ್ಸ್ಗಳಲ್ಲಿ ಆಮೇಲೆ ಮ್ಯಾಪ್ಗಳಲ್ಲಿ ಈ ಎ ಸ್ಟಾರ್ ಅಲ್ಗೋರಿದಮ್ ಅನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅಂಡ್ ಇಟ್ ಯೂಸಸ್
ದ ಫಾರ್ಮುಲಾ, ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಇದು ಅಪ್ಲೈ ಆಗ್ತಾ ಇರುತ್ತೆ. ಓಕೆ, ಇದು ವರ್ಕ್ ಆಗ್ತಾ ಇರುತ್ತೆ. ಅಂಡ್ ಹಿಯರ್ ಯು ಕ್ಯಾನ್ ಸಿ ದ ಇಮೇಜ್. ಇಲ್ಲಿ ನೋಡ್ತಾ ಇರಿ, ವಿ ಹ್ಯಾವ್ ಎ ಸೋರ್ಸ್. ಇಲ್ಲಿ ಸೋರ್ಸ್ ಇದೆ, ಆರ್ ಯು ಅಬ್ಸರ್ವಿಂಗ್ ಇಟ್? ಸೋರ್ಸ್ ಟು ಡೆಸ್ಟಿನೇಷನ್ ವಿ ವಾಂಟ್ ಟು ಮೂವ್. ಇಲ್ಲಿ ಸಾಕಷ್ಟು ಆಬ್ಸ್ಟ್ಯಾಕಲ್ಸ್ ಕೂಡ ಇದೆ. ಮೀನ್ಸ್ ಬ್ಲ್ಯಾಕ್ ಕಲರ್ ಅಲ್ಲಿ ಏನಿದೆನೋ ಅದು ಆಬ್ಸ್ಟ್ಯಾಕಲ್ ಅಂತ ತಿಳ್ಕೊಳ್ಳಿ. ಸಿ ಹೌ ಎ ಸ್ಟಾರ್ ಅಲ್ಗೋರಿದಮ್ ಮೂವ್ಸ್. ಎ ಸ್ಟಾರ್ ಅಲ್ಗೋರಿದಮ್ ಏನ್ ಮಾಡ್ತಾ ಇರುತ್ತೆ, ಪ್ರತಿಯೊಂದು ಸ್ಟೆಪ್ ಅಲ್ಲಿಯೂ ಒಂದು ಇಂಟೆಲಿಜೆಂಟ್ ಚಾಯ್ಸ್ ಅನ್ನ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ. ವಿಚ್ ಈಸ್ ದ ಬೆಸ್ಟ್ ಮೂವ್ ಅನ್ನೋದನ್ನ ಅದು ಪ್ರತಿ ಟೈಮ್ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಂಡು ಹಿಡಿತಾನೆ ಇರುತ್ತೆ. ಓಕೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಸೋರ್ಸ್ ಇಂದ ಇಟ್ ಈಸ್ ಮೂವಿಂಗ್ ಹಿಯರ್, ಯು ಕ್ಯಾನ್ ಸಿ, ಅಂಡ್ ಇಟ್ ಕಮ್ಸ್ ಹಿಯರ್ ವೇರ್ ಇಟ್ ಈಸ್ ಆಕ್ಚುಲಿ. ಈಗ ಅದೆಲ್ಲಿದೆ, ಈಗ 4,1 ಪೊಸಿಷನ್ ಅಲ್ಲಿ ಇದೆ. 4 ಅಂದ್ರೆ ಇದಂತ ತಿಳ್ಕೊಳ್ಳಿ, ಅಂಡ್ 1 ಅಂದ್ರೆ ಯು ಕನ್ಸಿಡರ್ ದಿಸ್. ಓಕೆ, ನಾವ್ ಇಟ್ ಕಮ್ಸ್ ಹಿಯರ್, ಇಟ್ ನೆವರ್ ಗೋಸ್ ಡೈರೆಕ್ಟ್ಲಿ. ಇದಿಲ್ಲಿ ಮೂವ್ ಆಗ್ತಾ ಇಲ್ಲ ಈಗ ಸ್ಟ್ರೇಟ್ ಆಗಿ. ಇಟ್ ಕಟ್ಸ್ ಡೌನ್. ಇದು ಈಗ ಏನ್ ಮಾಡುತ್ತೆ, ಇದು ಒಂದು ಶಾರ್ಟೆಸ್ಟ್ ಪಾತ್ ಅನ್ನ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ. ಒಂದು ಸ್ಮಾರ್ಟ್ ವೇ ಅನ್ನ ಕಂಡುಹಿಡಿತಾ ಇದೆ ನೋಡಿ. ಇಟ್ ಈಸ್ ನಾಟ್ ಮೂವಿಂಗ್ ಹಿಯರ್, ಇಲ್ಲಿ ಮೂವ್ ಆಗ್ತಾ ಇಲ್ಲ ಅದು. ಓಕೆ, ಇಟ್ ಈಸ್ ಮೂವಿಂಗ್ ದಿಸ್ ಸೈಡ್, ವಿಚ್ ಮೀನ್ಸ್ ಇಟ್ ಈಸ್ ಜಂಪಿಂಗ್ ಫ್ರಾಮ್ 4,2 to 3,3 directly, which means it is avoiding this extra ವಾಕ್ ಅನ್ನ ಅದು ಅವಾಯ್ಡ್ ಮಾಡ್ತಾ ಇದೆ. ಒಂದು ಸ್ಮಾರ್ಟೆಸ್ಟ್ ವೇ ಅನ್ನ ಕಂಡುಹಿಡಿತಾ ಇದೆ. ಈಗ ಇದು ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಗೆ ಬಂದ್ ಮಾಡಿ, ಇಲ್ಲಿಂದ ಇದು ಇಲ್ಲಿ ಮೂವ್ ಆಗ್ತಾ ಇಲ್ಲ. ಓಕೆ, ಇಟ್ ಈಸ್ ನಾಟ್ ಮೂವಿಂಗ್ ಹಿಯರ್, ಇಟ್ ಈಸ್ ಯೂಸಿಂಗ್ ದ ಸ್ಮಾರ್ಟೆಸ್ಟ್ ವೇ. ಇಲ್ಲಿದೆ ನೋಡಿ ಸ್ಮಾರ್ಟೆಸ್ಟ್ ವೇ, ಇಲ್ಲಿ ಮೂವ್ ಆಗ್ತಾ ಇದೆ. ವಿಚ್ ಮೀನ್ಸ್ ಅದು ಡೈರೆಕ್ಟ್ಲಿ 3,3 ದಿಂದ ಇಟ್ ಈಸ್ ಗೋಯಿಂಗ್ ಟು 2,2 and 1,1, which indicates it is not going randomly. ಅದು ರ್ಯಾಂಡಮ್ ಆಗಿ ಹಾಗೆ ಪಾತ್ ಹೆಂಗಿದೆನೋ ಹಂಗೆ ಮೂವ್ ಆಗ್ತಾ ಇಲ್ಲ. ಇಟ್ ಈಸ್ ಸೆಲೆಕ್ಟಿಂಗ್ ದ ಸ್ಮಾರ್ಟೆಸ್ಟ್ ಪಾತ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಟ್ ಹ್ಯಾಸ್ ಬ್ರೇನ್ಸ್ ಅಂತ ಅವರು ಹೇಳ್ತಾರೆ. ಓಕೆ, ಗಾಟ್ ಇಟ್? ಲೆಟ್ ಅಸ್ ಸಿ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಟ್ ಹ್ಯಾಸ್ ಬ್ರೇನ್ಸ್. ಇಟ್ ವರ್ಕ್ಸ್ smartly by using the formula. What formula it uses? The formula is F equal to G plus H. And ಮೊದಲೇ ನಾನು ಹೇಳಿದ್ದೆ, it is a heuristic algorithm, means it uses some information. H means heuristic value. And what is F? F ಅಂದ್ರೆ ಏನು? ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್. ಪ್ರತಿ ಸ್ಟೆಪ್ ಅಲ್ಲಿನೂ ಅದು ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಅನ್ನ ಕಂಡು ಹಿಡಿತಾನೆ ಹೋಗುತ್ತೆ. ಅಂಡ್ ವಾಟ್ ಈಸ್ ಜಿ? ಜಿ ಇಸ್ ದಿ ಆಕ್ಚುಯಲ್ ಡಿಸ್ಟೆನ್ಸ್ ಫ್ರಮ್ ದ ಸ್ಟಾರ್ಟ್ ಟು ವೇರ್ ಯು ಆರ್ ನೌ. ನಾವು ಆಕ್ಚುಲಿ ಈಗ ಎಲ್ಲಿದ್ವಿ, ಕರೆಂಟ್ ಪ್ಲೇಸ್, ಸೋರ್ಸ್ ಇಂದ ಅಥವಾ ಸ್ಟಾರ್ಟ್ ಇಂದ ನಾವೆಲ್ಲಿದೀವೋ ಅಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ಗೆ ಜಿ ಅಂತ ಕರೀತಾರೆ. ವಾಟ್ ಈಸ್ ಎಚ್? ಎಚ್ ಈಸ್ ದಿ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಇಟ್ ಈಸ್ ದಿ ಜಸ್ಟ್ guessed value of how far it is from your current spot to the goal. ಜಿ ಅಂದ್ರೆ ಏನು? ಸ್ಟಾರ್ಟ್ ಇಂದ ನೀವೆಲ್ಲಿದ್ದೀರೋ ಆ ಡಿಸ್ಟೆನ್ಸ್ಗೆ ಜಿ ಅಂತಾರೆ. ಎಚ್ ಅಂದ್ರೆ ಏನು? ನೀವೆಲ್ಲಿದ್ದೀರೋ ಅಲ್ಲಿಂದ ಡೆಸ್ಟಿನೇಷನ್ ಎಲ್ಲಿದೆನೋ ಅದಕ್ಕೆ ಎಚ್ ಅಂತ ಕರೀತಾರೆ. ಲೆಟ್ ಅಸ್ ರೈಟ್ ಅಬೌಟ್ ಇಟ್. where F is the total estimated cost. And what is H? H is, or G is, the actual distance from the start to where you are now. And what is G? Sorry, what is H? H is the heuristic, is a guess value, heuristic value of how far it is from
It is from your current spot to the goal. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಿ ಅಂದ್ರೆ ಏನು, ನೀವು ಆಕ್ಚುಲಿ ಎಲ್ಲಿದ್ದೀರಲ್ಲ, ಸ್ಟಾರ್ಟ್ ಇಂದ ನೀವೆಲ್ಲಿ ಅದಿರೋ ಅಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್. ಎಚ್ ಅಂದ್ರೆ ಏನು, ನೀವೆಲ್ಲಿದ್ದೀರೋ ಅಲ್ಲಿಂದ ಗೋಲ್ ಎಲ್ಲಿದೆನೋ ಅಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್. ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ ವಿ ಆರ್ ಗೋಯಿಂಗ್ ಟು ಫೈಂಡ್ ದಿ ಎಫ್ ವ್ಯಾಲ್ಯೂ. And A star makes most intelligent choice at each step. That's why it is called as it uses brains ಅಂತ ಅವ್ರು ಹೇಳ್ತಾರೆ. And the algorithm keeps checking the paths with lowest F value. ಆದಷ್ಟು ಎಸ್ಟಿಮೇಟೆಡ್ ಕಾಸ್ಟ್ ಅನ್ನ ಕಡಿಮೆ ಮಾಡೋ ತರನೇ ಪ್ರತಿ ಸ್ಟೆಪ್ ಅಲ್ಲಿನೂ ಇಟ್ ಈಸ್ ಅಬ್ಸರ್ವಿಂಗ್ ದ F value. And A star doesn't just guess, it balances what it already knows with the smart guess about the future. Already ಅದಕ್ಕೆ ಏನು ಗೊತ್ತಿದೆ ಅನ್ನೋದು ಜಿ ವ್ಯಾಲ್ಯೂ, ಇನ್ನು ಮುಂದೆ ನಾನು ಎಲ್ಲಿ ಹೋಗ್ಬೇಕಾಗಿದ್ದೀನಿ ಅನ್ನೋದು ತಿಳ್ಕೊಳ್ಳೋದು ಎಚ್ ವ್ಯಾಲ್ಯೂ. ಇವೆರಡನ್ನು ಕಂಬೈನ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು ಫೈಂಡ್ ದಿ ಎಫ್ ವ್ಯಾಲ್ಯೂ. ಓಕೆ, ಐ ವಿಲ್ ರೈಟ್ ಅಬೌಟ್ ಇಟ್. ಎ ಸ್ಟಾರ್ ಡಸಂಟ್ ಜಸ್ಟ್ ಗೆಸ್, ಅದು ಬರೀ ಗೆಸ್ ಮಾಡೋದಿಲ್ಲ, ಇಟ್ ಯೂಸಸ್ ಸಮ್ ವ್ಯಾಲ್ಯೂಸ್. ಇಟ್ ಬ್ಯಾಲೆನ್ಸಸ್ what it already knows with, or what it already knows ಅಂದ್ರೇನು, ಜಿ ವ್ಯಾಲ್ಯೂ, with the smart guess about the future. Future means we have H value. ಸಿಂಪ್ಲಿ ಇದನ್ನ ಏನ್ ಹೇಳ್ಬೋದಂದ್ರೆ, ಎ ಸ್ಟಾರ್ ಅನ್ನೋದು ಒಂದು ಸ್ಮಾರ್ಟೆಸ್ಟ್ ಅಲ್ಗೋರಿದಮ್. ಅದು ಹೇಗೆ ವರ್ಕ್ ಆಗುತ್ತೆ, ಆಲ್ರೆಡಿ ಅದಕ್ಕೆ ಏನ್ ಗೊತ್ತಿದೆ ಅದು ಪ್ಲಸ್ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಎರಡನ್ನು ಕಂಬೈನ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು ಫೈಂಡ್ ದಿ ಎಫ್ ವ್ಯಾಲ್ಯೂ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಟ್ ಹ್ಯಾಸ್ ಬ್ರೈನ್ಸ್. ಅಂಡ್ ವೈ ದ ನೇಮ್ ಈಸ್ ಎ ಸ್ಟಾರ್. ಎ ಅನ್ನೋದು ನಾರ್ಮಲಿ ಅಲ್ಗೋರಿದಮ್ ಅನ್ನೋದನ್ನ ಇಂಡಿಕೇಟ್ ಮಾಡಕ್ಕೆ ಸಿಂಪಲ್ ನೇಮ್ ದೇ ಹ್ಯಾವ್ ಗಿವನ್ ಎ, ಬಟ್ ಸ್ಟಾರ್ ಮೀನ್ಸ್ ಇಟ್ ಈಸ್ ಸ್ಪೆಷಲ್. ಅದು ಸ್ಪೆಷಲ್ ಅಂತ ಹೇಳಕ್ಕೇನೆ ಸ್ಟಾರ್ ಅನ್ನೋದನ್ನ ಇಲ್ಲಿ ಇಂಡಿಕೇಶನ್ ಯೂಸ್ ಮಾಡ್ತಾರೆ. Okay, let us see one simple tree so that we can estimate the values. Now cost estimation ಅನ್ನ ಮಾಡಕ್ಕೆ ಒಂದು simple tree diagram ಅನ್ನ ತಗೊಂಡು we are going to solve this. Okay, let us consider a tree to know about A star algorithm. ಒಂದು A star algorithm ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಟ್ರೀ ಸ್ಟ್ರಕ್ಚರ್ ಅನ್ನ ಇಲ್ಲಿ ನಾನು ತಗೊಂಡಿದ್ದೀನಿ. and now imagine that you are at S ಅನ್ನೋ ಸ್ಟಾರ್ಟ್ ಸ್ಟೇಟ್ ಅಲ್ಲಿ ನೀವಿದ್ದೀರಿ and you want to reach the goal G. S ಇಂದ G ಗೆ ನಮಗೆ ಈಗ ಮೂವ್ ಆಗಬೇಕಾಗಿದೆ. ಅದಕ್ಕೆ ವಾಟ್ ಈಸ್ ದಿ ಶಾರ್ಟೆಸ್ಟ್ ಪಾತ್ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಓಕೆ, and for that one formula we use, ಅದ್ಯಾವುದು, F equal to G plus H. ಇದನ್ನ ಯೂಸ್ ಮಾಡಿಕೊಂಡು we are going to find the ಬೆಸ್ಟ್ ನೆಕ್ಸ್ಟ್ ನೋಡ್ ಟು ವಿಸಿಟ್. ಪ್ರತಿ ನೋಡಿಂದ ನೆಕ್ಸ್ಟ್ ನೋಡ್ಗೆ ನಾವು ಮೂವ್ ಆಗಬೇಕಾಗುತ್ತೆ. ಅವಾಗ ಯಾವುದು ಬೆಸ್ಟ್ ನೋಡ್ ಅನ್ನೋದನ್ನ ಚಾಯ್ಸ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ವಾಟ್ ಈಸ್ ಜಿ ಅಂದ್ರೆ ಏನು? ಜಿ ಅಂದ್ರೆ ಸ್ಟಾರ್ಟ್ ಪೊಸಿಷನ್ ಇಂದ ನೀವು ಆಕ್ಚುಲಿ ಎಲ್ಲಿ ಇರ್ತೀರೋ ಆ ನೋಡ್ಗೆ ನಾವೇನಂತ ಕರಿತೀವಿ, ಆ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಜಿ ಅಂತ ಕರಿತೀವಿ. ವಾಟ್ ಈಸ್ ಎಚ್ ಅಂದ್ರೆ ಏನು? ನೀವು ಆಕ್ಚುಲಿ ಎಲ್ಲಿ ಇರ್ತೀರಾ ಅಲ್ಲಿಂದ ಗೋಲ್ ನೋಡ್ ಎಲ್ಲಿರುತ್ತೋ ಆ ಡಿಸ್ಟೆನ್ಸ್ಗೆ ಅಥವಾ ಕಾಸ್ಟ್ ಆಫ್ ದ್ಯಾಟ್ ಪಾತ್ಗೆ ನಾವೇನಂತ ಕರಿತೀವಿ, ಎಚ್ ಅಂತ ಕರಿತೀವಿ. ಇಟ್ ಈಸ್ ಜಸ್ಟ್ ಎ ಸಿಂಪಲ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಅಂಡ್ ಟು ಫೈಂಡ್ ದಿ ಶಾರ್ಟೆಸ್ಟ್ ಪಾತ್ ನಾವೇನು ಯೂಸ್ ಮಾಡ್ಕೋತೀವಿ, ಎಫ್ ಇಕ್ವಲ್ ಟು ಜಿ ಪ್ಲಸ್ ಎಚ್. ಅಂಡ್ ಆಲ್ರೆಡಿ ಐ ಹ್ಯಾವ್ ಎ ಟೇಬಲ್. ಇಲ್ಲಿ ಟೇಬಲ್ ಅಲ್ಲಿ ಜಿ ವ್ಯಾಲ್ಯೂ ಏನಿರ್ಬೋದು, ಎಚ್ ವ್ಯಾಲ್ಯೂ ಏನಿದೆ ಅನ್ನೋದನ್ನ ಸ್ಯಾಂಪಲ್ ವ್ಯಾಲ್ಯೂಸ್ ನಾನು ಕಲೆಕ್ಟ್ ಮಾಡಿ
ಎಫ್ ಈಕ್ವಲ್ ಟು ಜಿ ಪ್ಲಸ್ ವ್ಯಾಲ್ಯೂಸ್ ಅನ್ನ ಜಿ ಪ್ಲಸ್ ಎಚ್ ಅನ್ನೋ ವ್ಯಾಲ್ಯೂ ಕೂಡ ಇಲ್ಲಿ ಆಡ್ ಮಾಡಿರ್ತೀನಿ. ಜಸ್ಟ್ ಅಬ್ಸರ್ವ್ ಅಂಡ್ ಹೌ ಲೆಟ್ ಅಸ್ ಸಿ ಹೌ ಎ ಸ್ಟಾರ್ ಅಲ್ಗೋರಿದಮ್ ವರ್ಕ್ಸ್. ಅಂಡ್ ಎ ಸ್ಟಾರ್ ಏನ್ ಮಾಡುತ್ತೆ, ಎ ಸ್ಟಾರ್ ಯೂಸಸ್ ಹಿಯರ್, ಎ ಸ್ಟಾರ್ ಯೂಸಸ್ ಎಫ್ ಈಕ್ವಲ್ ಟು ಜಿ ಪ್ಲಸ್ ಎಚ್ ಫಾರ್ಮುಲಾ ಟು ಫೈಂಡ್ ದಿ ಶಾರ್ಟೆಸ್ಟ್ ಪಾತ್. ಹಂಗಂದ್ರೆ ಫ್ರಮ್ ವೇರ್ ಯು ಹ್ಯಾವ್ ಟು ಸ್ಟಾರ್ಟ್, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಈಗ? ಇಟ್ ಸ್ಟಾರ್ಟ್ಸ್ ಫ್ರಮ್ ಆರ್ ಇಟ್ ಸ್ಟಾರ್ಟ್ಸ್ ಅಟ್ ಎಸ್. ಎಸ್ ಇಂದ ಸ್ಟಾರ್ಟ್ ಆಯ್ತು ಬಿಕಾಸ್ ಎಸ್ ಇಸ್ ದಿ ಸ್ಟಾರ್ಟಿಂಗ್ ಸೋರ್ಸ್ ಅಂಡ್ ಜಿ ಇಸ್ ದಿ ಡೆಸ್ಟಿನೇಷನ್. ಅಂಡ್ ಫ್ರಮ್ ಎಸ್ ವಾಟ್ ಇಟ್ ಸೀಸ್, ಎಸ್ ಇಂದ ಇಲ್ಲಿ ಏನೇನು ಆಪ್ಷನ್ ಅದಕ್ಕಿದೆ, ಎ ಮತ್ತು ಬಿ. ಎಸ್ ಇಂದ ಮೂವ್ ಆಗಕ್ಕೆ ಎರಡು ನೋಡ್ಸ್ ಅವೈಲೇಬಲ್ ಇದಾವೆ, ಎ ಮತ್ತು ಬಿ. ಫ್ರಮ್ ಎಸ್ ಎ ಸ್ಟಾರ್ ಅಲ್ಗೋರಿದಮ್ ಸೀಸ್ ಎ ಅಂಡ್ ಬಿ. ದೇರ್ ಆರ್ ಟೂ ನೋಡ್ಸ್. ಯಾವ ಪಾತ್ ಅನ್ನ ನಾನು ಈಗ ಸೆಲೆಕ್ಟ್ ಮಾಡಬೇಕು, ವೆದರ್ ಐ ಹ್ಯಾವ್ ಟು ಗೋ ಎ ಸೈಡ್ ಆರ್ ಬಿ ಸೈಡ್. ಈಗ ಇದನ್ನ ಚಾಯ್ಸ್ ಮಾಡಕ್ಕೆ ಅದೇನು ಯೂಸ್ ಮಾಡುತ್ತೆ, ಎಫ್ ಈಕ್ವಲ್ ಟು ಜಿ ಪ್ಲಸ್ ಎಚ್ ಅನ್ನು ಫಾರ್ಮುಲಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಎಲ್ಲಿ ಮೂವ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಓಕೆ, ನಾವು ಇಟ್ ಸೀಸ್, ಈಗ ಅದು ಏನು ಚೆಕ್ ಮಾಡಬೇಕು, ಎಸ್ ಇಂದ ಎಗೆ ಮೂವ್ ಆಗಕ್ಕೆ ವಾಟ್ ಈಸ್ ದ ಎಫ್ ವ್ಯಾಲ್ಯೂ, ಎಸ್ ಇಂದ ಬಿಗೆ ಮೂವ್ ಆಗಕ್ಕೆ ವಾಟ್ ಈಸ್ ದ ಎಫ್ ವ್ಯಾಲ್ಯೂ. ಯಾವ್ದು ಲೋಯೆಸ್ಟ್ ಎಫ್ ವ್ಯಾಲ್ಯೂ ಇರುತ್ತೋ ಅದನ್ನೇ ಅದು ಸೆಲೆಕ್ಟ್ ಮಾಡುತ್ತೆ. ಓಕೆ, let us write A's F value is, according to table, A's F value ಎಷ್ಟಿದೆ, 6 ಇದೆ. ಅದೇ ತರ B's F value is 5. ಹಂಗಂದ್ರೆ ಎ ಸ್ಟಾರ್ ಯಾವ್ದು ಸೆಲೆಕ್ಟ್ ಮಾಡುತ್ತೆ ಹೇಳ್ರಿ, ಲೋಯೆಸ್ಟ್ ಎಫ್ ವ್ಯಾಲ್ಯೂ ಯಾವ್ದಿರುತ್ತೋ ಅದನ್ನೇ ಸೆಲೆಕ್ಟ್ ಮಾಡುತ್ತೆ. So A star selects or chooses the next node, that is B. ಅದೀಗ B ಅನ್ನ ಸೆಲೆಕ್ಟ್ ಮಾಡುತ್ತೆ because it is the lowest F value. It has the lowest F value. Okay, then B ಬಂದ ತಕ್ಷಣ directly it goes to the E from B. And it sees the F value. It sees the F value is 6. F value ಎಷ್ಟಿದೆ ಅದರದ್ದು, ಯಾವ್ದ್ರದ್ದು ನೆಕ್ಸ್ಟ್ ನೋಡ್ ಯಾವುದು, E. ಅದರದ್ದು F value ಎಷ್ಟಿದೆ, 6. It will select that. Then it goes to E. It goes to E. See, it goes to E from B directly. There is no other path. Actually ಅಲ್ಲಿ ಒಂದೇ ಪಾತ್ ಇರೋದ್ರಿಂದ ಡೈರೆಕ್ಟ್ ಆಗಿ ಹೀಗೆ ಬಂದ್ಬಿಡುತ್ತೆ. ಅಂಡ್ ಅಲ್ಲಿಂದ ಇಟ್ ಹ್ಯಾಸ್ ದ ನೋಡ್, ದ ಗೋಲ್ ನೋಡ್, ಡೈರೆಕ್ಟ್ಲಿ ಇಟ್ ಗೋಸ್ ಟು G and it sees F value is 6. ಅಲ್ಲಿಂದ G ಗೆ ಮೂವ್ ಆಗಕ್ಕೆ F value is 6. Then it finds G through E and finally it reaches the goal. And what is actually exact path ಯಾವುದು, S to B to E then to G. This is the actual path it selects. Got it? ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಎಸ್ ಇಂದ ಎ ಮತ್ತು ಬಿ ನಲ್ಲಿ ಎರಡು ಚಾಯ್ಸ್ ಮಾಡುವಾಗ ಎ ಸ್ಟಾರ್ ಅಲ್ಗೋರಿದಮ್ ಯಾವುದನ್ನ ಸೆಲೆಕ್ಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, so that you get to know that how it will find the F value, lowest F value ಯಾವ್ದಿರುತ್ತೋ ಅದನ್ನೇ ಅದು ಸೆಲೆಕ್ಟ್ ಮಾಡಿ it moves to the next node. Okay, like this A star algorithm ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. and it uses brains.
ಬ್ರೈನ್ ಯೂಸ್ ಮಾಡುತ್ತೆ ಅಂದ್ರೆ ಅದರ ಅರ್ಥ ಏನು? ಇಟ್ ಯೂಸಸ್ ದ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಅದು ನೆಕ್ಸ್ಟ್ ಪಾತ್ಗೆ ಮೂವ್ ಆಗ್ತಾ ಇರುತ್ತೆ, ನೆಕ್ಸ್ಟ್ ನೋಡನ್ನು ಸೆಲೆಕ್ಟ್ ಮಾಡ್ತಾ ಇರುತ್ತೆ. ಅಂಡ್ ಆಕ್ಚುಲಿ ಹೌ ಇಟ್ ಗೋಸ್ ಫ್ರಮ್ ಎಸ್ ಟು ಬಿ, ದೆನ್ ಟು ಇ and to G. This is the final path. This is the final path it selects. Got it? If you have any doubts, you can comment. Thank you.